ಹಲೋ ಫ್ರೆಂಡ್ಸ್, ಎಲ್ಲ ಹೇಗಿದ್ದೀರಾ? ಆರಾಮಾಗಿದ್ದೀರಾ ಅನ್ಕೊಂಡಿದ್ದೀನಿ. ಇವತ್ತು ಮತ್ತೆ ಇಂಡಿಯಾ ವರ್ಸಸ್ ಸೌತ್ ಆಫ್ರಿಕಾ ನಾಲ್ಕನೇ T20 ಮ್ಯಾಚ್ ಕೂಡ ಇರುವಂಥದ್ದು. ಇಷ್ಟೊಂದು ಅನಲೈಸ್ ಮಾಡಿ ನಾನೇ ಮರ್ತೋಗಿದ್ದೀನಿ ಮೂರನೇದ ನಾಲ್ಕನೇದ ಅಂತ. ಸೊ ಇವತ್ತಿನ ವಿಡಿಯೋದಲ್ಲಿ ಗುರು ನಿಮಗೆ ಗೊತ್ತಲ್ಲ, ಲಾಸ್ಟ್ 2 ವಿಡಿಯೋದಲ್ಲಿ ಯಾವ ಥರ ಅನಲೈಸ್ ಮಾಡಿದೆ, ಯಾವ ಥರ ಪ್ರಿಡಿಕ್ಷನ್ ಹೇಳಿದ್ದೆ ಅದೇ ಥರ ಆಗಿತ್ತು ಅಂತ. ಈ ಮ್ಯಾಚ್ ಕೂಡ ಅಷ್ಟೇ ಗುರು, ಕಂಪ್ಲೀಟ್ ಆಗಿ ಟಾಸ್ ಮೇಲೆ ಡಿಪೆಂಡ್ ಕೂಡ ಇರುತ್ತೆ. ಲಾಸ್ಟ್ 3 ಮ್ಯಾಚ್ ಕೂಡ ಅಷ್ಟೇ ಟಾಸ್ ಮೇಲೆ ಡಿಪೆಂಡ್ ಕೂಡ ಆಗಿತ್ತು. ಈ ಮ್ಯಾಚ್ ಕೂಡ ಅಷ್ಟೇ ಟಾಸ್ ಮೇಲೆ ಡಿಪೆಂಡ್ ಕೂಡ ಆಗಿದೆ. ಯಾವ ಟೀಮ್ ಟಾಸ್ ವಿನ್ ಆಗಿಬಿಟ್ಟು ಚೇಸಿಂಗ್ನ ತಗೊಳುತ್ತೆ, ಈಸಿಗೆ ಈ ಒಂದು ಮ್ಯಾಚನ್ನು ಹೊಡೆಯುತ್ತೆ. ಸೊ ಏನಕ್ಕೆ ಅಂತ ಹೇಳ್ತೀನಿ, ಕಂಪ್ಲೀಟಾಗಿ ಅನಲೈಸ್ ಮಾಡೋಣ. ಪ್ರೊಬಬಲ್ 11 ಪಿಚ್ ರಿಪೋರ್ಟ್, ಪ್ಲೇಯರ್ ಪ್ರೊಡಿಕ್ಷನ್ ಪ್ರತಿಯೊಂದು ಕೂಡ ತಿಳಿಸ್ಕೊಡ್ತೀನಿ. ವಿಡಿಯೋನ ಲಾಸ್ಟ್ ತನಕ ನೋಡಿ. ಇಷ್ಟೆಲ್ಲ ಮಾಡ್ತಿದ್ದೀವಿ ಗುರು. ವಿಡಿಯೋಗೊಂದು ಲೈಕ್ ಕೊಡ್ದಿಲ್ಲ, ಚಾನಲ್ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ತುಂಬ ಲಾಸ್ ಆಗುತ್ತೆ. ದಯವಿಟ್ಟು ವಿಡಿಯೋಗೊಂದು ಲೈಕ್ ಮಾಡಿ, ಚಾನಲ್ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಈಗ ಸಬ್ಸ್ಕ್ರೈಬ್ ಮಾಡಿ, ನೋಟಿಫಿಕೇಶನ್ ಆಲ್ ಮಾಡ್ಕೊಂಡ್ರಿ ಅಂದರೆ ಇದೇ ರೀತಿ ವಿಡಿಯೋಸ್ಗಳನ್ನ ಮುಂದೆನೂ ಕೂಡ ನೋಡ್ತಾ ಇರ್ಬೋದು. ಬೇಗ ಸಬ್ಸ್ಕ್ರೈಬ್ ಮಾಡಿ, ನೋಟಿಫಿಕೇಶನ್ ಬೇಗ ಆಲ್ ಮಾಡ್ಕೋ ಗುರು. ಇವತ್ತು ಸಂಜೆ 7 ಗಂಟೆಗೆ ಮ್ಯಾಚ್ ಕೂಡ ಇರುವಂಥದ್ದು. ಯಾವ ಪಿಚ್ ಗುರು ಅಂತ ನೀವು ಕೇಳ್ಬೋದು. ಭಾರತ ರತ್ನ ಶ್ರೀ ಅಟಲ್ ಬಿಹಾರಿ ವಾಜಪೇಯಿ ಏಕನಾ ಕ್ರಿಕೆಟ್ ಸ್ಟೇಡಿಯಂ ಲಕ್ನೋದಲ್ಲಿ ಒಂದು ಮ್ಯಾಚ್ ಕೂಡ ಇರುವಂಥದ್ದು. ಈಗಾಗಲೇ ನಿಮಗೆ ಗೊತ್ತಿರೋಂಗೆ ಇಂಡಿಯಾ 2 ಮ್ಯಾಚನ್ನು ವಿನ್ ಕೂಡ ಆಗಿದೆ, ಮತ್ತು ಸೌತ್ ಆಫ್ರಿಕಾ 1 ಮ್ಯಾಚನ್ನು ವಿನ್ ಕೂಡ ಆಗಿದೆ. ಇವತ್ತು ಆಲ್ಮೋಸ್ಟ್ ಇಂಡಿಯಾನೇ ವಿನ್ ಆಗುವ ಒಂದು ಹೋಪನ್ನು ಇಟ್ಕೊಂಡಿದ್ದೀನಿ. ಏನಕ್ಕೆ ಅಂತ ಇವತ್ತಿನ ವಿಡಿಯೋ ಕೂಡ ತೋರಿಸ್ತೀನಿ. ಅದಾದಮೇಲೆ ಈ ಒಂದು ಪಿಚ್ಚಲ್ಲಿ ನಮ್ಮ ಇಂಡಿಯನ್ ಪ್ಲೇಯರ್ಸ್ ಯಾವ್ಯಾವ ಥರ ಪರ್ಫಾರ್ಮನ್ನು ಮಾಡಿದರೆ ಅದನ್ನು ಕೂಡ ನೋಡೋಣ. ಅದಾದಮೇಲೆ ರೀಸೆಂಟ್ ಮ್ಯಾಚ್ನ ಸ್ಟಾಟ್ಸನ್ನು ಕೂಡ ತೆಗೆದು ತೋರಿಸ್ತೀನಿ, ಯಾವ್ಯಾವ ಮ್ಯಾಚ್ ಇಲ್ಲಿ ಆಗಿದೆ, ಅದಾದಮೇಲೆ ಏನು ಅಂತ. ಹಾಗೆ ನಾವು ಮುಂದಿನ ಕಾನ್ಸೆಪ್ಟ್ ಕಡೆ ಬರೋದಾದ್ರೆ, ನಾವು ಪಿಚ್ ರಿಪೋರ್ಟ್ ಬಗ್ಗೆ ಮಾತಾಡಬೇಕು ಅಂದ್ರೆ, ಈ ಒಂದು ಪಿಚ್ ಸ್ವಲ್ಪ ಬ್ಯಾಟಿಂಗ್ ಫ್ರೆಂಡ್ಲಿ ಕೂಡ ಆಗಿದೆ, ಮತ್ತೆ ನಿಮ್ಗೆ ಹೈಯೆಸ್ಟ್ ಸ್ಕೋರ್ ಕೂಡ ನೋಡಕ್ಕೆ ಸಿಗುವಂಥದ್ದು. ಅದಾದ್ಮೇಲೆ ನೀವು ಕೇಳ್ಬೋದು, ಇಲ್ಲಿ ಯಾರಿಗೆ ತುಂಬಾ ಸಪೋರ್ಟ್ ಸಿಗುತ್ತೆ, ಬೌಲರ್ಸ್ಗೆ ಅಂತ, ಸ್ಪಿನ್ನರ್ಸ್ಗೆ ಸಿಗುತ್ತಾ, ಪೇಸರ್ಸ್ಗೆ ಸಿಗುತ್ತಾ ಅಂತ. ಇಲ್ಲಿ ಜಾಸ್ತಿ ಈ ಒಂದು ಪಿಚ್ ಸ್ವಲ್ಪ ಸ್ಲೋ ಆಗೋದ್ರಿಂದ ಸ್ಪಿನ್ನರ್ಸ್ಗೆ ತುಂಬಾ ಬೆಸ್ಟ್ ಅಂತ ಕೂಡ ಹೇಳಕ್ಕೆ ಇಷ್ಟಪಡ್ತೀನಿ. ಹಾಗಾಗಿ ಇಂಡಿಯನ್ ಬೌಲರ್ಸ್ ಇಲ್ಲಿ ಒಂದು ಒಳ್ಳೆ ಕೈ ಚಳಕನ ಕೂಡ ತೋರಿಸ್ಬೋದು. ಮತ್ತೆ ಈ ಒಂದು ಪಿಚ್ಚಲ್ಲಿ ಲಾಸ್ಟ್ ಒಂದು 5 ಮ್ಯಾಚಸ್ನ ಡೇಟಾವನ್ನ ತೆಗೆದು ನೋಡಕ್ ಹೋದ್ವಿ ಅಂದ್ರೆ IPL ಕೂಡ ಹೇಳ್ತೀನಿ, ಅದನ್ನ ನೋಡ್ಕೊಂಡ್ಬಿಡಿ, ನಿಮಗೆ ಗೊತ್ತಾಗುತ್ತೆ ಯಾರು ವಿನ್ ಆಗ್ಬಿಡ್ತಾರೆ ಇಲ್ಲಿ ಅಂತ. ಲಾಸ್ಟ್ ಇಯರ್ ಈ ಒಂದು ಪಿಚ್ಚಲ್ಲಿ LSG ಮತ್ತೆ RCB ಮ್ಯಾಚ್ ಕೂಡ ನಡೆದಿತ್ತು. ಅಂದ್ರೆ LSG ಅವರು 227 ಟಾರ್ಗೆಟ್ ಅನ್ನ ಕೂಡ ಕೊಟ್ಟಿದ್ರು. ಅದನ್ನ RCB ಅವರು ಚೇಸ್ ಮಾಡಿಬಿಟ್ಟು 230 ರನ್ ಹೊಡೆದ್ಬಿಟ್ಟು ವಿನ್ ಕೂಡ ಆಗಿದ್ರು. ಅದೇ ರೀತಿಯಾಗಿ SRH ಮತ್ತೆ RCB ಮ್ಯಾಚ್ ಕೂಡ ಆಗಿತ್ತು. SRH 231 ಟಾರ್ಗೆಟ್ ಕೂಡ ಕೊಟ್ಟಿದ್ರು. ಆದ್ರೆ ಒಂದು ಮ್ಯಾಚ್ ಇಲ್ಲಿ RCB ಇಲ್ಲಿ ಸೋತಿರುವಂತದ್ದು. ಅದಾದ್ಮೇಲೆ LSG ಮತ್ತೆ SRH ಒಂದು ಮ್ಯಾಚ್ ಕೂಡ ಆಗಿತ್ತು. ಇಲ್ಲೂ ಕೂಡ ಅಷ್ಟೇ 205 ಟಾರ್ಗೆಟ್ ಅನ್ನ ಕೂಡ ಕೊಟ್ಟಿದ್ರು. ಅದನ್ನ SRH ಅವರು ಚೇಸ್ ಅನ್ನ ಕೂಡ ಮಾಡಿದ್ರು. ಮತ್ತೆ ಅದಾದ್ಮೇಲೆ ನೋಡಬಹುದು, LSG ಮತ್ತೆ DC ಮ್ಯಾಚ್ ಕೂಡ ಆಗಿತ್ತು. ಇಲ್ಲಿ 159 ಟಾರ್ಗೆಟ್ ಕೂಡ ಕೊಟ್ಟಿದ್ರು. LSG ಅದನ್ನ ಚೇಸ್ ಕೂಡ ಮಾಡಿದ್ರು. ಸೊ ಈಗ ನಿಮಗೆ ಕ್ಲಿಯರ್ ಆಗಿ ಗೊತ್ತಾಗ್ಬಿಟ್ಟಿದೆ, ಈ ಒಂದು ಪಿಚ್ ಅಲ್ಲಿ ನಿಮಗೆ ಚೇಸಿಂಗ್ ಟೀಮ್ ಯಾರು ಮಾಡ್ತಾರೆ ಅಂದ್ರೆ, ಚೇಸಿಂಗ್ ನ ಯಾರು ತಗೊಳ್ತಾರೆ ಅವರು ತುಂಬಾ ಈಸಿಗೆ ಒಂದು ಮ್ಯಾಚ್ ಅನ್ನ ಇಲ್ಲಿ ಹೊಡೆಯುವಂಥದ್ದು. ಏನಿಲ್ಲ ಅಂದ್ರೂ ಗುರು, ಈ ಒಂದು ಪಿಚ್ಚಲ್ಲಿ ನಿಮಗೆ 160ರಿಂದ 170 ರನ್ಸ್ನ ಒಂದು ಪ್ರೊಜೆಕ್ಟೆಡ್ ಸ್ಕೋರ್ ನೋಡಕ್ ಕೂಡ ಸಿಗುವಂಥದ್ದು. ನೋಡೋಣ ಏನಾಗುತ್ತೆ ಅಂತ. ಬಟ್ ಒಂದೊಂದ್ಸಲಿ ಅಂದ್ರೆ ಈ ಒಂದು ಪಿಚ್ಚು ಸ್ಲೋ ಕೂಡ ಆಗೋದ್ರಿಂದ ಬೇಗ ವಿಕೆಟ್ಸ್ ಬಿತ್ತು ಅಂದ್ರೆ, ಅಷ್ಟು ಅಂದ್ರೆ ನೀವೇ ನೋಡಿದ್ರಲ್ಲ ಪ್ರೀವಿಯಸ್ ಮ್ಯಾಚಸ್ ಎಷ್ಟು ಬೇಗ ವಿಕೆಟ್ಸ್ ಬೀಳ್ತಿದೆ, ಮತ್ತೆ ಎಷ್ಟು ಕಡಿಮೆ ರನ್ಸ್ಗೆ ಇಲ್ಲಿ ಟಾರ್ಗೆಟ್ ಅನ್ನ ಕೊಡ್ತಾ ಇದೀರಾ ಅಂತ. ಸೊ ಈ ಒಂದು ಮ್ಯಾಚ್ ಕೂಡ ಅಷ್ಟೇ ಸ್ಪಿನ್ನರ್ಸ್ಗೆ ತುಂಬಾ ಹೆಲ್ಪ್ ಆಗಿರೋದ್ರಿಂದ ಹೇಳಕ್ಕಾಗಲ್ಲ ಹೇಗೆ ಅಂತ. ಮತ್ತೆ ಬ್ಯಾಟ್ಸ್ಮನ್ಗೂ ಕೂಡ ಬೆಸ್ಟ್ ಪಿಚ್ ಕೂಡ ಆಗಿದೆ. ಇನ್ನು ಪ್ರೊಬಬಲ್ 11 ಬಗ್ಗೆ ಮಾತಾಡಬೇಕು ಅಂದರೆ, ಟೀಮಲ್ಲಿ ಯಾವುದೇ ರೀತಿಯ ಚೇಂಜಸ್ ಆಗಲ್ಲ ಅನ್ಕೊಂತೀನಿ. ಲಾಸ್ಟ್ ಮ್ಯಾಚ್ ಗೊತ್ತಲ್ಲ ನಿಮಗೆ, ಅಕ್ಷರ್ ಪಟೇಲ್ ಕೂಡ ಇರಲಿಲ್ಲ. ಏನಕ್ಕೆ ಅಂದರೆ ಇಂಜುರಿ ಆಗಿಬಿಟ್ಟು ಬೇರೆಯವ್ರನ್ನ ಕೂಡ ಹಾಕೊಂಡಿದ್ರು. ಈ ಒಂದು ಪ್ಲೇಯಿಂಗ್ ಲೆವೆಲ್ನಲ್ಲಿ ಏನಾದರೂ ಚೇಂಜಸ್ ಆಯಿತು ಅಂದರೆ, ಯಾರನ್ನಾರು ಫಾಸ್ಟ್ ಬೌಲರ್ಸ್ನ ಕೂರಿಸ್ಬಿಟ್ಟು ಸ್ಪಿನ್ನರ್ಸ್ನ ಹಾಕೊಬಹುದು. ಏನಕ್ಕೆ ಅಂದರೆ ಇಲ್ಲಿ ಫಾಸ್ಟ್ ಬೌಲರ್ಸ್ಗೆ ಅಷ್ಟು ಸಪೋರ್ಟ್ ಕೂಡ ಸಿಗೋದಿಲ್ಲ, ಸ್ಪಿನ್ನರ್ಸ್ಗೆ ಸಿಗೋದ್ರಿಂದ ಅದೊಂದು ಚೇಂಜಸ್ ಅನ್ನ ಮಾಡ್ಕೊಬಹುದು. ಇನ್ನು ಸೌತ್ ಆಫ್ರಿಕಾ ಟೀಮಲ್ಲಿ ನೋಡ್ತೀವಿ ಅಂದರೆ, ಅಲ್ಲೂ ಕೂಡ ಅಷ್ಟೇ ಸೇಮ್ ಚೇಂಜಸ್ನ ಮಾಡ್ಕೊಬಹುದು. ಅದು ಬಿಟ್ಟರೆ ಇನ್ನು ಏನು ಚೇಂಜಸ್ ಕೂಡ ಮಾಡ್ಕೊಳ್ಳಲ್ಲ ಅನ್ಸುತ್ತೆ. ಈ ಪ್ರೊಬಬಲ್ 11 ಆಲ್ಮೋಸ್ಟ್ ಸೇಮ್ ಹೋಗುತ್ತೆ ಗುರು. ಚೇಂಜಸ್ ಏನಾಗೋದಿಲ್ಲ. ಚೇಂಜಸ್ ಆಯಿತು ಅಂದರೆ 1 ಇಲ್ಲ 2 ಪ್ಲೇಯರ್ ಅಷ್ಟೇ ಚೇಂಜ್ ಮಾಡ್ತಾರೆ. ಅದೆಲ್ಲ ಕೂಡ ಟಾಸ್ ಆದ್ಮೇಲೆ ನಾವು ನೋಡ್ಕೊಂಡ್ರೆ ಬೆಸ್ಟ್ ಇರುತ್ತೆ. ಇನ್ನು ಈ ಒಂದು ಪಿಚ್ಚಲ್ಲಿ ಯಾರು ಚೆನ್ನಾಗಿ ಪರ್ಫಾರ್ಮ್ ಮಾಡ್ಬೋದು ಅಂದರೆ, ವರುಣ್ ಚಕ್ರವರ್ತಿ ಫಸ್ಟ್ ನೇಮನ್ನು ತಗೊಳ್ತೀನಿ ಗುರು. ಏನಕ್ಕೆ ಅಂದರೆ, ನಿಮಗೆ ಗೊತ್ತು ಲಾಸ್ಟ್ ಒಂದು 2 ಮ್ಯಾಚಲ್ಲಿ ಯಾವ್ಯಾವ ಥರ ವಿಕೆಟನ್ನು ತೆಗೆದಿದ್ದಾರೆ ಏನು ಅಂತ. ಮತ್ತೆ ಈ ಒಂದು ಪಿಚ್ಚು ಸ್ಪಿನ್ನರ್ಸ್ಗೆ ಎಸ್ಪೆಷಲಿಯಾಗಿ ಹೆಲ್ಪ್ ಮಾಡೋದ್ರಿಂದ ಇದು ಕೂಡ ತುಂಬ ಚೆನ್ನಾಗಿ ಪರ್ಫಾರ್ಮ್ ಕೂಡ ಮಾಡ್ಬೋದು. ಅದಾದಮೇಲೆ ಬ್ಯಾಟ್ಸ್ಮನ್ಸ್ ಯಾರು ಚೆನ್ನಾಗಿ ಪರ್ಫಾರ್ಮ್ ಮಾಡ್ಬೋದು ಅಂದರೆ, ಸೂರ್ಯಕುಮಾರ್ ಯಾದವ್ ಕೂಡ ಅಷ್ಟೇ ಈ ಒಂದು ಪಿಚ್ಚಲ್ಲಿ ತುಂಬ ಮ್ಯಾಚನ್ನು ಕೂಡ ಆಡಿದರೆ, ಮತ್ತೊಂದು ಒಳ್ಳೆ ಪರ್ಫಾರ್ಮನ್ನು ಕೂಡ ಮಾಡಿದರೆ. ಹಾಗಾಗಿ ಅವರಿಂದ ಒಂದು ಒಳ್ಳೆ ಆಟವನ್ನು ಎಕ್ಸ್ಪೆಕ್ಟ್ ಮಾಡ್ಬೋದು. ಅದಾದ್ಮೇಲೆ ಇನ್ನು ಸೌತ್ ಆಫ್ರಿಕಾ ಟೀಮ್ಗೆ ಮಾತಾಡಬೇಕು ಅಂದ್ರೆ, ಕೇಶವ್ ಮಹಾರಾಜ್ ಏನಾದರೂ ಈ ಒಂದು ಸೌತ್ ಆಫ್ರಿಕಾ ಟೀಮಲ್ಲಿ ಆಡಿದ್ರು ಅಂದ್ರೆ, ಅವರು ಕೂಡ ಅಷ್ಟೇ ಈ ಒಂದು ಪಿಚ್ಚಲ್ಲಿ ಒಳ್ಳೆ ಸ್ಟಾಟ್ಸ್ ಕೂಡ ಇರುವಂಥದ್ದು. ಅವರು ಕೂಡ ಈ ಒಂದು ಪಿಚ್ಚಲ್ಲಿ ಚೆನ್ನಾಗಿ ಪರ್ಫಾರ್ಮ್ ಮಾಡ್ಬೋದು. ಅದಾದ್ಮೇಲೆ ಇನ್ನೊಂದು ಹೇಳೋದು ಮತ್ತೆ, ಇಂಡಿಯನ್ ಟೀಮಲ್ಲಿ ಹಾರ್ದಿಕ್ ಪಾಂಡ್ಯ ಕೂಡ ಅಷ್ಟೇ ಒಂದು ಮಿಡಲ್ ಓವರ್ ಅವರಿಗೆ ಸಿಕ್ತು ಅಂದ್ರೆ 1 ಇಲ್ಲ 2 ವಿಕೆಟ್ ತೆಗೆಯೋ ಚಾನ್ಸಸ್ ಕೂಡ ಇರುತ್ತೆ. ಸೊ ಗಮನ ಇಟ್ಟಿರಿ ಗುರು. ಇನ್ನ ಮ್ಯಾಚ್ ಪ್ರೆಡಿಕ್ಷನ್ ಬಗ್ಗೆ ಮಾತಾಡಬೇಕು ಅಂದ್ರೆ, ನಾನು ಆಲ್ಮೋಸ್ಟ್ ಇಂಡಿಯಾನ ಬಿಟ್ಕೊಡೋ ಮಾತೇ ಇಲ್ಲ. ಇಂಡಿಯಾನೇ ಒಂದು ಮ್ಯಾಚ್ ವಿನ್ ಆಗುತ್ತೆ ಅಂತ ಓಪನ್ ಆಗಿ ಹೇಳ್ತೀನಿ. ಅದಾದ್ಮೇಲೆ
ನನ್ನ ಸ್ಟಾರ್ಟಿಂಗ್ ನಿಮಗೆ ಹೇಳಿದೆ, ಈ ಒಂದು ಮ್ಯಾಚ್ ಅಲ್ಲಿ ಟಾಸ್ ಏನಾದರೂ ಇಂಡಿಯಾ ವಿನ್ ಆಯ್ತು, ಚೇಸಿಂಗ್ ನ ತಗೊಳ್ತು ಅಂದ್ರೆ ಈಸಿಯಾಗಿ ಮತ್ತೆ 100% ಈ ಒಂದು ಮ್ಯಾಚ್ ಅನ್ನ ಕೂಡ ಇಂಡಿಯಾ ವಿನ್ ಆಗೋ ಚಾನ್ಸಸ್ ಕೂಡ ಕಂಪ್ಲೀಟ್ ಆಗಿರುತ್ತೆ. ಸೊ ಇವತ್ತಿನ ಗಿವ್ ಅವೇ ಪ್ರಶ್ನೆ ಅಷ್ಟೇ. ಈ ಒಂದು ಗಿವ್ ಅವೇ ಪ್ರಶ್ನೆ ನೀವು ಸರಿಯಾಗಿ ಆನ್ಸರ್ ಮಾಡಿದ್ರಿ ಅಂದ್ರೆ ವಾರದ ಕೊನೆಯಲ್ಲಿ 500 ರೂಪಾಯಿ ಕ್ಯಾಶ್ ಅನ್ನ ಫ್ರೀಯಾಗಿ ವಿನ್ ಕೂಡ ಆಗ್ಬೋದು. ಸೊ ಇವತ್ತಿನ ಒಂದು ಮ್ಯಾಚ್ ಅಲ್ಲಿ ವರುಣ್ ಚಕ್ರವರ್ತಿ ಎಷ್ಟು ವಿಕೆಟ್ ಅನ್ನ ತೆಗೆಬಹುದು ಅಂತ ಜಸ್ಟ್ ಕಮೆಂಟ್ ಮಾಡಿ ತಿಳಿಸಿ. ಯಾರಾದ್ರೂ ಒಂದು ಪ್ರಿಡಿಕ್ಷನ್ ಸರಿಯಾಗಿತ್ತು ಅಂದ್ರೆ ಅವರು ತುಂಬಾ ಈಸಿಗೆ ಒಂದು ಕ್ಯಾಶ್ ಅನ್ನ ವಿನ್ ಆಗ್ಬೋದು. ಈ ಒಂದು ಮ್ಯಾಚ್ ನ ಬಗ್ಗೆ ನಿಮ್ಮ ಫೀಡ್ಬ್ಯಾಕ್ಸ್ ಮತ್ತೆ ಒಪಿನಿಯನ್ಸ್ ಏನಾದ್ರು ಕೂಡ ಕಮೆಂಟ್ ಮಾಡಿ ತಿಳಿಸಿ. ವಿಡಿಯೋ ಇಷ್ಟ ಆಯ್ತು ಅಂದ್ರೆ ಗೊತ್ತಾಗೋರು ದಯವಿಟ್ಟು ವಿಡಿಯೋಗೊಂದು ಲೈಕ್ ಮಾಡಿ, ಚಾನಲ್ ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಟೇಕ್ ಕೇರ್, ಗುಡ್ ಬೈ, ಜೈ ಹಿಂದ್, ವಂದೇ ಮಾತರಂ.